ಪಾರ್ವತಿ, ಈ ಸಂತೋಷನ ನಾನೊಬ್ಬನೇ ಸೌದು ಮುಗಿಸ್ಬಾರ್ದು. ಇದರಲ್ಲಿ ಇನ್ನೊಬ್ಬರು ಮುಖ್ಯವಾದವ್ರ ಭಾಗಿಯಾಗಬೇಕು. ಅವರಿಗೆ ನಾನೇ ಈ ಸಿಹಿ ತಿನ್ನಿಸ್ಬೇಕು. ಯಾರಿಗೆ ಯಜಮಾನ್ರೆ? ನನ್ನ ಮುಂದೆ ನಿಂತಿರೋ ಸುಂದರಿ ಪಾರ್ವತಿಗೆ. ನನಗೆ ಸಡಗರ ಸಂಭ್ರಮ ಎಲ್ಲ ಹೊಸದಲ್ಲ ಪಾರ್ವತಿ. ಇಂಥ 10 ಗೆಲುವುಗಳನ್ನ ನಾನು ನೋಡಿದ್ದೀನಿ. ನಮ್ಮ ಅರಸನಕೋಟೆ ಕುಟುಂಬಕ್ಕೆ ಇಂಥ ಸುದ್ದಿಗಳು ಬರ್ತಾನೆ ಇರುತ್ತೆ. ಆದರೆ ಎಲ್ಲೋ ದೂರದ ಹಳ್ಳಿಲಿ ಹುಟ್ಟಿ ಬೆಳೆದು ಇಷ್ಟು ದೂರ ಬಂದು ಈಗ ಇಷ್ಟು ದೊಡ್ಡ ಅವಾರ್ಡ್ ತೊಗೊಳ್ತಾ ಇರೋಳು ನೀನು. ನಿಂದು ನನಗಿಂತ ದೊಡ್ಡ ಸಾಧನೆ ಪಾರ್ವತಿ. ಈ ಸಿಹಿನ ನನಗಿಂತ ಮೊದಲು ನೀನು ತಿನ್ನಬೇಕು. ಸಕ್ಕತ್ತಾಗಿದೆ ಪಾರ್ವತಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಯಜಮಾನ್ರು ನನ್ನ ಎಂಜಲ್ ತಿಂತಾ ಇದ್ದಾರೆ ಅಂದ್ರೆ ಪಾರ್ವತಿನ? ಅಯ್ಯೋ ಸುಮ್ಮನೆನಪ್ಪ, ಅವಳು ಹಾಗೆ ಮಾಡ್ತಾಳೆ ಅಂತ ನಾನು ಹೇಳಿಲ್ಲ. ಈಗ ನೋಡು, ಪಾರ್ವತಿ ನಮ್ಮ ಮನೆ ಕೆಲಸ ಮಾಡೋದ್ರ ಜೊತೆ ಎಕ್ಸ್ಟ್ರಾ ಪ್ರೀತಿ ಇಟ್ಕೊಂಡು ಎಲ್ರ ಜೊತೆ ಎಷ್ಟು ಖುಷಿಯಾಗಿ ಮಾತಾಡ್ತಾಳೆ, ಪ್ರೀತಿ ತೋರಿಸ್ತಾಳೆ, ಪ್ರೀತಿಯಿಂದ ಊಟ ಬಡಿಸ್ತಾಳೆ. ದೊಡ್ಡ ಯಜಮಾನ್ರೆ ಅನ್ಕೊಂಡು ಅವ್ರ ಹಿಂದಿಂದೇನೇ ಓಡಾಡ್ಕೊಂಡು ಅವ್ರ ಸೇವೆ ಮಾಡ್ತಾಳೆ. ಹಾಗಂತ ಆದಿತ್ಯನ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ ಅಂತ ಹೇಳಕ್ಕಾಗುತ್ತಾ? ಮೇಡಮ್, ನೀವು ಮಾತಾಡ್ತಿರೋದು ಯಾಕೋ ಸರಿ ಇಲ್ಲ. ಅಯ್ಯೋ, ನಾನು ಸುಮ್ಮನೆ ಹೇಳ್ತಿದ್ದೀನಪ್ಪ ಹನುಮಂತು. ಈಗ ನೀನೇ ನೋಡು, ನೀನ್ ಪೇಪರಲ್ಲಿ ಓದಿರೋ ಹಾಗೆ ಆ ಹುಡುಗನ್ಗೆ ತಾಯಿ ಇಲ್ವಂತೆ. ಆದ್ರೆ ದೊಡ್ಡ ಮನೆಯವರು ತಾಯಿ ಪ್ರೀತಿ ತೋರಿಸಿದ್ದಾರೆ. ಅದನ್ನ ಅವನು ಮಿಸ್ಟೇಕ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಈಗ ಪಾರ್ವತಿಗೂ ಮನೆಯಲ್ಲಿ ತಾಯಿ ಇಲ್ಲ. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಅಂತ ಹೇಳೋರು ಯಾರು? ಅರಸನಕೋಟೆಯವರು ತಾಯಿ ಪ್ರೀತಿ ತೋರಿಸ್ತಿದ್ದಾರೆ. ಈ ಜಗತ್ತಲ್ಲಿ ಅತಿಯಾದ ಡೇಂಜರ್ ವಿಷಯ ಏನು ಗೊತ್ತಾ? ಪ್ರೀತಿ. ಪ್ರೀತಿಗೋಸ್ಕರ ದೊಡ್ಡ ದೊಡ್ಡ ಯುದ್ಧಗಳೇ ಆಗೋಗಿದೆ. ಇನ್ನು ಅರಸನಕೋಟೆ ಎಲ್ಲ ಯಾವ ಸೀಮೆ ಹೇಳು? ಪಾರ್ವತಿ ದೊಡ್ಡ ಯಜಮಾನ್ರಿಗೆ ಕಾಳು ಹಾಕ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲಪ್ಪ. ಮೇಡಮ್, ಪಾಪ ಪಾರ್ವತಿ ಹಾಗೆ ಮಾಡೋ ಹುಡುಗಿ ಅಲ್ಲ. ಕೆಲವೊಂದು ಹೀಗೆ ಆಗೋಗ್ಬಿಡುತ್ತೆ ಅಂತ ಉದಾಹರಣೆ ಕೊಟ್ಟೆ ಅಷ್ಟೇ ಹನುಮಂತು. ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನನ್ನ ಮಗಳು ಅಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಪಾಪ ಅವಳು ತುಂಬಾ ನಿಸ್ವಾರ್ಥಿ. ಆದ್ರೆ ಕೆಲವೊಂದು ಸರ್ತಿ ಈ ನ್ಯೂಸಲ್ಲಿ ಪೇಪರಲ್ಲಿ ಬಂದಾಗ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಹೇಳಿದೆ ಅಷ್ಟೇ. ನನ್ನ ಮಗಳ ವಿಚಾರದಲ್ಲಿ ಹಾಗೆಲ್ಲ ಯೋಚನೆ ಮಾಡೋದು ಕಷ್ಟ ಮೇಡಮ್. ಅಯ್ಯೋ ದೇವ್ರೆ, ಈ ಪ್ರಪಂಚದಲ್ಲಿ ಸಾಚಾಗಳು ಅಂತ ಏನಾದ್ರೂ ಇದ್ರೆ ಅದು ಹನುಮಂತು ಅಂಡ್ ಫ್ಯಾಮಿಲಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಂತ ನೀನ್ ತುಂಬಾ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡಪ್ಪ ಹನುಮಂತು. ಬರ್ಲಾ? ಇಟ್ಕೋ. ಅಂತೂ ಇಂತೂ ಅಕ್ಕಂಗೆ ದೊಡ್ಡ ಪ್ರಶಸ್ತಿ ಬಂತಪ್ಪ. ಅಕ್ಕ ಎಲ್ರ ಮುಂದೆ ಆ ಪ್ರಶಸ್ತಿ ಇಸ್ಕೋತಾಳೆ. ಪ್ರಶಸ್ತಿ ಇಸ್ಕೊಂಡಾಗ ಅಕ್ಕ ಅದೇನ್ ಭಾಷಣ ಮಾಡ್ತಾಳೆ ಅಂತ ಈಗ್ಲೇ ಮನೆಗೋಗಿ ಕೇಳ್ತೀನಿ. ಹಲೋ, ಮೈಕ್ ಟೆಸ್ಟಿಂಗ್. ಹಲೋ. ಅರೆ, ಬಟ್ಟೆಗಳೆಲ್ಲ ಎಲ್ಲೋಯ್ತು? ಟನ್ ಟಡನ್, ನಿಮ್ ಬಟ್ಟೆ ಇಲ್ಲಿದೆ ಯಜಮಾನ್ರೆ.
ಪಾರ್ವತಿ, ಯಜಮಾನ್ರೆ, ಎಷ್ಟು ದಿನಕ್ಕೆ ಬಟ್ಟೆ ಬೇಕೋ ಅಷ್ಟು ದಿನಕ್ಕೂ ಬಟ್ಟೆಗಳನ್ನ ರೆಡಿ ಮಾಡಿದ್ದೀನಿ. ನಾನೇ ಇಸ್ತ್ರಿನೂ ಮಾಡಿದ್ದೀನಿ. ಆಮೇಲೆ ನಿಮಗೆ ತುಂಬ ದೂರ ಕಾರ್ ಓಡಿಸಿದ್ರೆ ತಲೆನೋವು ಬರುತ್ತಲ್ಲ, ಅದಕ್ಕೆ ಮಾತ್ರೆಗಳನ್ನ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾದಾಗ ನಾನು ಕೊಡ್ತೀನಿ. ಆಮೇಲೆ ಶೂನ ರೆಡಿ ಮಾಡಿದ್ದೀನಿ. ಆಮೇಲೆ ಕೋಟ್. ಸ್ಟಾಪ್ ಇಟ್ ಪಾರ್ವತಿ. ಇದೆಲ್ಲ ಮಾಡೋದು ನಿಂಗೆ ಯಾರು ಹೇಳಿದ್ದು? ಯಾಕೆ ಇದನ್ನೆಲ್ಲ ಮಾಡಿದ್ಯಾ? ನಾನು ಇದನ್ನೆಲ್ಲ ಮಾಡಬಾರ್ದಾ? ಮಾಡಬಾರ್ದು. ನನಗೆ ಸರಿ ಹೋಗಲ್ಲ. ಎಷ್ಟು ಕೆಲಸ ಇದೆಯೋ ಅಷ್ಟನ್ನು ಮಾತ್ರ ಮಾಡಬೇಕು. ಕ್ಷಮಿಸಿ. ಏನು ಕ್ಷಮಿಸೋದು? ನೀನು ಹೀಗೆ ಅತಿಯಾಗಿ ಕಾಳಜಿ ವಹಿಸಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸೋದ್ರಿಂದ ಏನು ಪರಿಣಾಮ ಆಗುತ್ತೆ ಗೊತ್ತಾ? ಏನಾಗುತ್ತೆ? ನನಗೆ ಅಭ್ಯಾಸ ಆಗೋಗುತ್ತೆ. ಆಮೇಲೆ ನೀನಿಲ್ದೆ ನಾನು ಹೇಗಿರೋದು? ಅಂದ್ರೆ ಎಲ್ಲ ಪ್ರೀತಿಯಿಂದ ಮುತುವರ್ಜಿ ವಹಿಸಿ ನನಗೆ ಎಲ್ಲ ಕೆಲಸಗಳನ್ನ ನೀನು ಮಾಡಿಬಿಟ್ರೆ ನನಗಿದೇ ಅಭ್ಯಾಸ ಆಗೋಗ್ಬಿಡುತ್ತೆ ಪಾರ್ವತಿ. ನೀನು ನನಗೆ ಅಭ್ಯಾಸ ಆಗೋದ್ರೆ ನಾಳೆ ಯಾರಾದರೂ ಚೂರು ಹೆಚ್ಚು ಕಮ್ಮಿ ಮಾಡಿದ್ರೂ ನನಗದು ಸರಿ ಹೋಗಲ್ಲ. ಒಂದು ವೇಳೆ ಅನುಷ್ಕನ್ ಮದುವೆ ಆದಮೇಲೆ ಅವಳು ಈ ರೀತಿ ಎಲ್ಲ ಮಾಡದೇ ಇದ್ರೆ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಪಾರ್ವತಿ. ಹೇಳು, ನಿನ್ನನ್ನು ಮಿಸ್ ಮಾಡ್ಕೊಳ್ಳೋದು ನಿನಗಿಷ್ಟನಾ? ಏನೋ ಗೊತ್ತಿಲ್ಲ ಯಜಮಾನ್ರೆ. ಹಾಂ, ಅದಕ್ಕೆ ಹೇಳ್ತಾ ಇರೋದು ನೀನು ಇದನ್ನೆಲ್ಲ ಮಾಡಬೇಡ ಅಂತ. ಇದನ್ನೆಲ್ಲ ನೀನು ಯಾರಿಗೆ ಮಾಡಬೇಕು ಗೊತ್ತಾ? ಯಾರಿಗೆ? ನಿನ್ನ ಕೈ ಹಿಡಿಯೋ ಗಂಟಂಗೆ. ಆಯ್ತು, ಹಾಗೆ ಮಾಡ್ತೀನಿ. ಯಾರು ನನ್ನ ಕೈ ಹಿಡಿತಾರೋ ಅವ್ರಿಗೆ ಇದೆಲ್ಲ ಸೇವೆಗಳನ್ನ ಮಾಡ್ತೀನಿ. ತಯಾರಾಗಿ ನಾನು ಹೊರಡ್ತೀನಿ.